ಈ ಹೇರ್ ಕಲರ್ನ ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಬೇರೆ ಯಾವ ಕಲರ್ ಕೂಡ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ಸುಮ್ಮನೆ ಮುಟ್ಟಿದ್ರೆ ಸಾಕು, ಒಳ್ಳೆ ಕಲರ್ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಹೇರ್ ಕಲರ್ ಇದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ನಿತ್ಯ ಪುಷ್ಪದ ಎಲೆ ತೊಗೊಂಡಿದ್ದೀನಿ. ಇದು ರೋಡ್ ಸೈಡಲ್ಲೆಲ್ಲ ಇರುತ್ತೆ. ನೀವು ಒಂದು ಗಿಡ ತಂದು ಹಾಕ್ಕೊಂಡ್ರು ತುಂಬ ಇರುತ್ತೆ. ಇದನ್ನು ನಾವು ಬೆಳಿಗ್ಗೆ ಹೂವನ್ನು ತಿನ್ನೋದ್ರಿಂದ ನಿಮಗೆ BP ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಎಲೆನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಡೈಲಿ ನೀವು ಒಂದು ನೀರಿಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಪುಡಿನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಶುಗರ್ ಕಡಿಮೆ ಆಗುತ್ತೆ, BP ಕೂಡ ಕಡಿಮೆ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇಲ್ಲಪ್ಪ ಇದು ಸ್ವಲ್ಪ ಕಹಿ ಇರುತ್ತೆ, ಹೂನ ಹಾಗೆ ತಿನ್ಬೋದು ನೀವು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಕೂಡ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಇವಾಗ ನಾನು ಫಸ್ಟು ತೊಳ್ಕೊಳ್ತಾ ಇದ್ದೀನಿ. ಫಸ್ಟು ತೊಳ್ಕೊಂಡೇ ಯೂಸ್ ಮಾಡಬೇಕು. ಗಿಡದಲ್ಲಿ ಡಸ್ಟ್ ಎಲ್ಲ ಇರುತ್ತೆ, ಆಮೇಲೆ ಹುಳಗಳೆಲ್ಲ ಇರುತ್ತೆ. 1 ಹಿಡಿಯಷ್ಟು ನಾನು ಏನು ನಿತ್ಯ ಪುಷ್ಪ ಅಂತೀವಿ ಅದ್ರ ಎಲೆ ತೊಗೊಂಡಿದ್ದೀನಿ. ಹೂ ಕೂಡ ಹಾಕೋಬೋದು, ಹೂಗಿಂತ ಎಲೆ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇದು ಒಳ್ಳೆ ಒಂದು ನಿಮಗೆ ಹೇರ್ ಕಲರು. ಇದು ಕಲರು ಒಂಚೂರು ಬಟ್ಟೆ ಮೇಲೆ ಬಿದ್ದರೂ ಕೂಡ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆಗಿ. ಇವಾಗ ಅಲೋವೆರಾ ತೊಗೊಂಡಿದ್ದೀನಿ. ನಿಮಗೆ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಅಲೋವೆರಾನ ಈ ಥರ ಇದ್ದರೆ ನ್ಯಾಚುರಲ್ ಆಗಿ ಯೂಸ್ ಮಾಡಿ ಅಲೋವೆರಾ ಜೆಲ್ಗಿಂತ. ಇವಾಗ ಅಲೋವೆರಾನ ಸೈಡು ನಾನು ಮುಳ್ಳು ಇರುತ್ತಲ್ಲ, ಮುಳ್ಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅದರ ವೈಟ್ ಪಾರ್ಟ್ ಏನಿರುತ್ತೆ ಆ ಪಾರ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಸೈಡ್ ಕಟ್ ಮಾಡಿ ಇದರ ಮೇಲೆ ಪಾರ್ಟನ್ನು ಫಸ್ಟು ತೆಗಿಬೇಕು. ತೆಗೆದಾದಮೇಲೆ ನಾನು ಒಂದು ಸ್ಪೂನಿನ ಸಹಾಯದಿಂದ ಬರೀ ಜೆಲ್ಲನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಜೆಲ್ಲನ್ನು ನಾನು ಇವಾಗ ಏನು ಎಲೆನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಲೋವೆರಾ ಜೆಲ್ ಎಷ್ಟು ಬೇಕಾದರೂ ಹಾಕೋಬೋದು. ಇದು ಹಾಕ್ಕೊಂಡ್ರೆ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ರಫ್ ಆಗಿರಲ್ಲ. ಅದರಿಂದ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ನಿಮಗೆ ಕೂದಲು ಕಡಿಮೆ ಇದೆ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಿಮಗೆ ಕೂದಲು ಉದ್ದ ಇದೆ ಅಂದರೆ ಇನ್ನೂ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ನೈಸಾಗಬೇಕು, ಒಂದು ಚೂರು ಕೂಡ ಎಲೆ ಇರಬಾರ್ದು. ಇವಾಗ ಮತ್ತೊಂದು ಕಡೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ಸ್ವಲ್ಪ ಗಟ್ಟಿ ಬರಬೇಕು. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ನೈಸ್ ಆಗಿಲ್ಲ ಅಂದರೆ ನೀವು ಅದನ್ನ ಫಿಲ್ಟ್ರ್ ಮಾಡ್ಕೋಬೋದು. ಇದು ಚೆನ್ನಾಗಿ ನೈಸ್ ಆಗಿದೆ. ಇವಾಗ ಏನು ಕಾಫಿ ಡಿಕಾಷನ್ನು ಅದು ರೆಡಿ ಆಗಿದೆ. ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 30 ಗ್ರಾಮಷ್ಟು ಮೆಹಂದಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೇ ನಾನು ಕಾಫಿ ಡಿಕಾಷನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬ್ರೂ ಕಾಫಿ ಪುಡಿ ಹಾಕ್ಕೊಂಡಿರೋದು ನಾನು 2 ಟೇಬಲ್ ಸ್ಪೂನು ಬ್ರೂ ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮೆಹಂದಿ ಮತ್ತು ಏನು ನಾನು ಕಾಫಿನ ರೆಡಿ ಮಾಡ್ಕೊಂಡಿದ್ದೀನಿ ಡಿಕಾಷನ್ನು, ಅದನ್ನು ಹಾಕ್ಕೊಂಡು ಫಸ್ಟ್ ಎಲ್ಲ ಮೆಹಂದಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಪ್ಯಾಕ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಇವಾಗ ಕಲರ್ ಕೂಡ ಕಾಣ್ತಾ ಇದೆ ನಿಮಗೆ, ಕಪ್ಪು ಕಲರು ಬಂದಿದೆ. ಇದನ್ನು ನೀವು ಇಡಬೇಕು ಅಂತೇನಿಲ್ಲ, ತಕ್ಷಣ ತಲೆಗೆ ಹಾಕೋಬೋದು. ನೋಡಿ, ಇವಾಗ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಜಸ್ಟ್ ಹಿಂಗೆ ಸ್ವಲ್ಪ ತೆಗೆದ್ರೆ ಸಾಕು, ನಿಮಗೆ ಒಂದು ಒಳ್ಳೆ ಕಲರ್ ಕಾಣ್ತಾ ಇರ್ಬೋದು. ಇದನ್ನು ನಿಮಗೆ ಸ್ವಲ್ಪ ಏನಾದರೂ ಬಟ್ಟೆ ಮೇಲೆಲ್ಲ ಬಿದ್ದರೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲರು. ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಕೈ ತೊಳೆದ್ಬಿಟ್ಟು ಕೂಡ ಇಮ್ಮಿಡಿಯೇಟ್ಲಿ ಕಲರ್ ಬರುತ್ತೆ ಇದು. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ. ಇದನ್ನು ನಿಮಗೆ ಗಟ್ಟಿ ಆಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ
ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಾಫಿ ಡಿಕಾಷನ್ನ ಹಾಕೋಬೋದು. ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಸ್ಪೂನಿಂದ, ಇಲ್ಲ ನೀವು ಕೈಯಲ್ಲೇ ತೆಗೆದುಬಿಟ್ಟು ಹಾಕೋಬೋದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮತ್ತು ನೀವು ಬೇರೆ ಕಲರ್ ಯಾವುದು ಯೂಸ್ ಮಾಡಲ್ಲ. ಮತ್ತು ಇದು ಯಾವುದೇ ಕೆಮಿಕಲ್ ಕೂಡ ನಾನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಹೇರ್ ಕಲರ್ ಇದು. ಇವಾಗ ನಾನು ನೋಡಿ, ಇವಾಗ ಕ್ಲೀನಾಗಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಬ್ಲ್ಯಾಕ್ ಆಗಿದೆ ಅಂತ ಕಾಣಿಸ್ತಾ ಇರ್ಬೋದು. ಇವಾಗ ನನ್ನ ಕೂದಲು ಕೂಡ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೀವು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ ಹಾಕೋಬೇಕು, ಇಲ್ಲಾಂದರೆ ಕೈಯೆಲ್ಲ ಬ್ಲ್ಯಾಕ್ ಕಪ್ಪಾಗುತ್ತೆ, ಬೇಗ ಹೋಗಲ್ಲ. ಇದನ್ನು 2 ಗಂಟೆ ಬಿಟ್ಬಿಡಬೇಕು. ಮೆಹಂದಿ ಹಾಕ್ಕೊಂಡು ಆದಮೇಲೆ ಈ ಪ್ಯಾಕನ್ನು ಹಾಕ್ಕೊಂಡಾದ್ಮೇಲೆ 2 ಗಂಟೆ ಹಾಗೆ ಬಿಟ್ಬಿಡಬೇಕು. 2 ಗಂಟೆ ಆದಮೇಲೆ ಬೆರೀ ನೀರಲ್ಲಿ ತೊಳಿಬೇಕು. ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಶಾಂಪು ಹಾಕಿ ತೊಳೆದ್ರೆ ಈ ಥರ ಇರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಒಂದು ಚೂರು ಕೂಡ, ಒಂದು ವೈಟ್ ಕೂದಲು ಕೂಡ ಇದೆ, ಬ್ಲ್ಯಾಕ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.